ಕೇಂದ್ರಕ್ಕೆ ಒಂದು ಪತ್ರ ಬರೆದ್ರಿ BPL ಕಾರ್ಡನ್ನ ಹೆಚ್ಚಿಗೆ ಮಾಡ್ಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ ಸರ್ ಏನಾಗ್ತದೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೂಡ ಭೇಟಿ ಹೌದು ಆಪ್ಟಮಿಸ್ಟಿಕ್ ಇದು ಅಂದರೆ ಈ ಗೋಡೌನ್ಸ್ನಿಂದ PDS ಡಿಪೋಗಳಿಗೆ ಅಂತರ ಅವರು ಗೂಗಲ್ ಮ್ಯಾಪಲ್ಲಿ ಮಾಡಿಬಿಟ್ಟಿದ್ರು ಅದೆಲ್ಲ ಭಾಳ ಡಿಫ್ರೆನ್ಸ್ ಬರ್ತಿತ್ತು ಖರ್ಚು ಜಾಸ್ತಿ ಆಗ್ತಿತ್ತು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತಿತ್ತು ಅದಕ್ಕೆ ನಾನು ಅದನ್ನು ಬದಲಾವಣೆ ಮಾಡಿ ಅಂದರೆ ಕೆಲವು ಕಡೆ ಚೆನ್ನಾಗಿದೆ ಕೆಲವು ಕಡೆ ದೂರ ಹೋಗಬೇಕು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಇನ್ಕನ್ವೀನಿಯನ್ಸು PDS ಶಾಪಿಗೆ ಅದಕ್ಕೆ ಏನು ಮಾಡಿದೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಡ್ಬೇಕಂದ್ರೆ ಒಪ್ಕೊಂಡ್ರು PDS ಅವ್ರಿಗಾಗಲಿ ಟ್ರಾನ್ಸ್ಪೋರ್ಟೇಷನು ಹೆಚ್ಚಾಗೋದು ಬೇಡ ಅಂತೇಳಿ ಒಪ್ಕೊಂಡ್ರು ಅವರು ಈಗ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರೆ ಡೀಟೇಲ್ ರಿಪೋರ್ಟ್ ಕಳ್ಸೋಕೆ ಹೇಳಿದರೆ ಕಳಿಸ್ತಾ ಇದ್ದೀವಿ BPL ಕಾರ್ಡು ನಮ್ಮಲ್ಲಿ ಕೂಡ BPLಲ್ಲಿ ನಾವು ಪರಿಷ್ಕರಣೆ ಮಾಡಬೇಕಾಗಿದೆ ಸ್ವಲ್ಪ APL ಅವ್ರು ಇದ್ದಾರೆ APL ಅವ್ರನ್ನ BPLಲ್ಲಿ APLಕ್ಕೆ ಹಾಕಬೇಕಾಗುತ್ತೆ ಇವು ಹೈಯೆಸ್ಟ್ ಇದೆ ಆದರೂ ಕೂಡ ಸ್ಟೇಟ್ ಕಾರ್ಡ್ಸ್ 14 ಲಕ್ಷ ಕಾರ್ಡ್ಸ್ ಇದೆ ಅದು ಕೇಂದ್ರ ಸರ್ಕಾರ ಲಿಮಿಟೇಷನ್ ಇದೆ ಅವರು 1 ಕೋಟಿ 4 ಲಕ್ಷ ಕಾರ್ಡ್ಗೆ ಕೊಡ್ತಾ ಇದ್ದಾರೆ ನಾನು ಸ್ಟೇಟ್ಗೆ ಕಾರ್ಡ್ಗಳಿಗೂ ನೀವೇ ಕೊಡಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ BPLಗೆಲ್ಲ ಕೊಡಬೇಕಂತ ಕಾನೂನು ಇರೋದ್ರಿಂದ ನೀವು ಸ್ಟೇಟ್ ಕಾರ್ಡ್ಗೂ ಕೂಡ ಕೊಡಬೇಕು ಅಂತ ಒತ್ತಾಯ ತಂದಿದ್ದೀನಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ನಾವು ಎಕ್ಸ್ಟ್ರಾ ಕೊಡ್ತಾಯಿದ್ದೀವಿ ಅವರು ಕೊಡೋದು 1 ಕೋಟಿ 4 ಲಕ್ಷ ಕಾರ್ಡ್ಗೆ ನಾವು 15 ಲಕ್ಷ ಕಾರ್ಡ್ಗೆ ಎಕ್ಸ್ಟ್ರಾ 17 ಲಕ್ಷ ಆಗಿದೆ ನಾವು ಕೊಡ್ತಾಯಿದ್ದೀವಿ ಅದನ್ನು ನೀವು ಕೊಡಬೇಕು ಅಂತೇಳಿ ಕೇಳ್ತೀವಿ 1 ಕೋಟಿ ಕಾರ್ಡ್ ಕರ್ನಾಟಕ 4 ಕೋಟಿ ಹತ್ತತ್ರ 4 ಕೋಟಿ 50 ಲಕ್ಷ ಜನಕ್ಕೆ ಈಗ BPLನಲ್ಲಿದ್ದಾರೆ 6.5 ಕೋಟಿ